ಜಿಲ್ಲೆಯ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಪಾವನ ಕೇಂದ್ರವಾದ ಬೇಲೂರಿನಲ್ಲಿ ಈ ಬಾರಿಯ ಗಣೇಶೋತ್ಸವ ಇತಿಹಾಸ ನಿರ್ಮಿಸಿತು. ನಗರದ ಕುವೆಂಪು ನಗರ ಬಡಾವಣೆಯ ಗೊಟ್ಟರಹಳ್ಳಿ ರಸ್ತೆಯಲ್ಲಿ ಸ್ಥಾಪಿಸಲ್ಪಟ್ಟ 15 ಅಡಿ ಎತ್ತರದ ಮಹಾಬಲ ಗಣಪತಿ ಮೂರ್ತಿಯ ವಿಸರ್ಜನೆ ಭಕ್ತಿ, ಸಂಭ್ರಮ ಹಾಗೂ ಶಿಸ್ತು ಸಮನ್ವಯದ ಸಾಕ್ಷಿಯಾಯಿತು. ಮಹಾಬಲ ಗಣಪತಿಯನ್ನು ಮೆರವಣಿಗೆಯಾಗಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಕೊಂಡೊಯ್ಯುವಾಗ ಡೊಳ್ಳು ಕುಣಿತ, ಕೇರಳದ ಚಂಡೆಮೇಳ, ಕೀಳು ಕುದುರೆ ಗೊಂಬೆ, ನೃತ್ಯ ಕಲಾ ತಂಡಗಳು, ವಾದ್ಯಗೋಷ್ಠಿಗಳು ಹಾಗೂ ವಿವಿಧ ಭಕ್ತಿಗೀತೆಗಳೊಂದಿಗೆ ಹರ್ಷದಿಂದ ಮೈಮರೆಯಿತು. ಗಣಪತಿ ಬಪ್ಪ ಮೋರಿಯ ಮಹಾಬಲ ಎಂಬ ಘೋಷಣೆಯೊಂದಿಗೆ ಸಾವಿರಾರು ಜನ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಇದು ಸಾಂಸ್ಕೃತಿಕ ಸಂಭ್ರಮದ ಸಾಗರದಂತೆ ಕಂಡಿತು. ಬೇಲೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ರೇವಣ್ಣ ಅವರ ಸಮ್ಮುಖದಲ್ಲಿ ಮೆರವಣಿಗೆ ಬಿಗಿ ಭದ್ರತೆ ಮಾಡಲಾಗಿತ್ತು. ಈ ಬೃಹತ್ ಮೂರ್ತಿಯನ್ನು ಸುರಕ್ಷಿತವಾಗಿ ಸಾಗಿಸಲು ಪೊಲೀಸ್ ಇಲಾಖೆಯ ಕಟ್ಟುನಿಟ್ಟಿನ ಬಂದೋಬಸ್ತಿನಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ ಬೃಹತ್ ಕ್ರೈನ್ ಬಳಸಿ ಮಹಾಬಲ ಗಣಪತಿಯನ್ನು ಅದ್ದೂರಿ ಮೆರವಣಿಗೆ ನಡೆಸಿ ನಂತರ ನಗರದ ವಿಷ್ಣು ಸಮುದ್ರ ಕೆರೆಗೆ ಸಾಗಿಸಿ ಅಲ್ಲಿನ ಸಾಂಪ್ರದಾಯಿಕ ಪೂಜೆ ವಿಧಿಗಳ ನಂತರ ಮೂರ್ತಿಯನ್ನು ಭಕ್ತಿ ಭಾವದಿಂದ ವಿಸರ್ಜಿಸಲಾಯಿತು. ಸ್ಥಳೀಯರು ಈ ಸಂದರ್ಭವನ್ನು ಬೇಲೂರಿನ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಇಂತಹ ಬೃಹತ್ ಗಣಪತಿ ವಿಸರ್ಜನೆ ನಡೆದಿದೆ, ಇದು ನಗರಕ್ಕೆ ಹೆಮ್ಮೆ ತಂದುಕೊಟ್ಟ ಕ್ಷಣ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಹಾಬಲ ಗಣಪತಿ ಸೇವಾ ಸಮಿತಿಯ ಸರ್ವ ಸದಸ್ಯರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಭುಜೇಗೌಡ, ಮಹಾಬಲ ಸೇವಾ ಸಮಿತಿಯ ಗೆಳೆಯರ ಬಳಗದ ಸರ್ವ ಸದಸ್ಯರು ಹಾಗೂ ಸಹಸ್ರಾರು ಭಕ್ತಾದಿಗಳು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.